ಯವ್ವ ಶಾಂತಕ ಸಂತಿಗೆ ರೊಕ್ಕ ಇಡ್ತಂದಿ ಶಾಂತಕ. ಹ್ಮ್ ಯವ್ವ ಒಂದ್ 2,000 ರೂಪಾಯಿ ಇಟ್ಕೊಂಡ ಬಂದನಿ. ಮೊದ್ಲ ಸಂತಿ ಪರಿ ತುಟ್ಟೈತಿ, ಮತ್ತೆ ಸಂತಿಗೆ ಸಂಕ್ರಮಣಕ್ಕ ಮತ್ತೆ ಎಲ್ಲ ಐಟಮ್ಸ್ ಬೇಕಲ್ಲ. ಸಜ್ಜಿ ಕಾಲಿಗೆ ಸಜ್ಜಿನೂ ತಗೋಬೇಕ, ಮತ್ತೇನೇನು ನೋಡಿ ಸಂತಿ ತಗೊಂಡು ಹೋಗ್ಬೇಕು. ಶಾಂತಕ ಸರಿ 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 ಇಲ್ಲಿ ಏ ಪಾತಿ ಬಾಲ ಇಲ್ಲಿ ಪಾತ್ ನೋಡ ಶಾಂತಕ ಅಲ್ಲಿ ನಿಂತಾಳ. ಏನೋ ತಗೊಳಕತ್ತಂಗ ಕಾಣ್ತತಿ. ಕ್ಯಾ ಶಾಂತಂದಕ್ಕ ಇದೊಂದಕ್ಕ ನಿಂದು ಎಲ್ಲ ದುಕಾನ್ಗೆ ಹಾಕ್ಬಿಟ್ಟು ಸಂತಿಗೆ ಎಲ್ಲ ತಗೊಂಡ್ಬಿಟ್ರಿ ತುಕ್ಕ ಬಾಯಿಗೆ. ಆಗ ಯವ್ವ ಈಗ ಬಂದು ಎಲ್ಲಿ ಕಬ್ ತರಕ್ ಹೋಗಣ ಸಂಕ್ರಮಣಕ್ಕ, ಇನ್ನು ಮುಂದೆ ಹೋಗಿ ತಗೋಬೇಕು. ಅರೇ ಕಬ್ನ ಇರಪ್ಪ, ಯಾವಾಗ ಕಬ್ಬು ನಮ್ದು ಈಗೆಲ್ಲ ಹೇಳಿದ್ದು ನಾನು. ಯಾವಾಗ ಹೋಲ್ ಬಿಡವತ್ತಾಗ ಸಂತಿ ಆತನ ಸಂತಿ ತಗಬೇಕು ಶಾಂತಂದು ಅಕ್ಕ. ನಮ್ದಿಗೆ ಏನು ಬಾಳ ಸಂತಿ ಇದು ಇಲ್ಲ, ನಮ್ದು ಯಾವ್ದು ಹಬ್ಬದು ಇಲ್ಲ ಏನೂ ಇಲ್ಲ. ಈಗ ನಿಮ್ದು ಹಬ್ಬದ ಜೋರು ಸಂಕ್ರಮಣದ್ದು. ಹೂನವ ಮಾಡ್ಬೇಕಲ್ಲ. ಎಲ್ಲಾರ ಹೊರಗೆ ಹೋಗೋಣ ಅನಸ್ತತಿ, ಅಲ್ಲಿ ಹೋಗೋದ್ ಬಿಡ. ಅದ್ನ ಶಾಂತಕ್ಕ ಬರೇ ಸಂಕ್ರಮಣ ಬರೇ ಊರಾಗ ಮಾಡಿ ಮಾಡಿ ಸಾಕಾಗಿ ಹೋಗೈತವ. ಯಾವತ್ತ ಜಲಂ ಜೀ ಅಂದ್ ಹೋಗೈತ. ಎಲ್ಲಾರ ಒಂದು ಊರ್ ಮ್ಯಾಗ ಹೋಗ್ಬೇಕು ಅಂತ ಆಸೆ. ಹಂಗಂತೀಯ ಹೋಗ್ಬೇಕು, ಆದ್ರೆ ಏನ್ ಮಾಡ್ತೀಯ ಹೇಳ. ಮನ್ಯಾಗ ಈಗ ನಮ್ಮ ಪಾರ್ವತಿ ಅದಳ, 3 ಮಕ್ಕಳು ಸಣ್ಣ ಹೋದಾವು. ಅವ್ರನ್ನ ಕರ್ಕೊಂಡು ಎಲ್ಲಿ ಹೋಗಿ ಹೌದಿಲ್ಲ. ಅದ್ರಾಗ ಲಕ್ಷ್ಮಿ ಊರಿಗೆ ಹೋಗ್ಯಾಳ. ಆಕಿನೂ ಇದು ಏನದ ಗಂಡನ ಜೋಡಿ ಹೋದ್ರು. ನಿನ್ನೆ ಇದು ಬೆಳಗಿನ ಜಾವ 5 ಗಂಟೆಗೆ ಹೋಗ್ಯಾರ. ಅದನ್ನ ಕೇಳ್ಬೇಕಂದ್ ನೋಡಿ, ಬೆಳಗಿನ ಜಾವ 5 ಗಂಟೆಗೆ ಹೋಗ್ಯಾರ ಶಾಂತಕ. ಅಯ್ಯೋ ಯವ್ವ ಇಲ್ಲಿಂದ 8 ಗಂಟೆಗೆನ ವಿಮಾನ ಇತ್ತಂತ. ಪ್ಲೇಟ್ ಮತ್ತೆ 8 ಗಂಟೆಗೆ ಇದ್ರು. ಮತ್ತೆ ಇಲ್ಲಿಂದ ಅವ್ರು ಅಲ್ಲೋಗಿ ಅಲ್ಲೋಗಿ ಅಲ್ಲಿಂದ ಈ ಹುಬ್ಳಿ ಪ್ಲಾಟ್ಫಾರ್ಮ್ ದಾಟ್ ಹೋಗಂಗಿಲ್ಲ, ಹಂಗ ಅವು ಇರ್ತಾವ ಕಾಣ್ತತಿ. ಅವೆಲ್ಲ ದಾಟ್ ಹೋಗ್ಬೇಕಲ್ಲ ಮತ್ತೆ ಬೇಕು. ಅದಕ್ಕಾದ್ರೆ ಬೇಕು ಬಿಡ, ಟೈಮ್ ಭಾಳ ಬೇಕು. ಹೋಗಿ ಚಲೋನ ಆತ್ ಬಿಡ ಅಂತ. ನಮ್ಮ ಪಾರ್ವತಿ ಎಲ್ಲಿ ಹೋಗಿದ್ಲು? ಯಾಕೆ ನಿಂಗೆ ಪ್ಲೇಟ್ನಾಗ ಅದು ಹೋಗಿಲ್ಲ? ಇಲ್ಲ, ಅವರು ಮನಸ್ಸು ಮಾಡಿದ್ರೆ ಏನೇವ ಹೋಗ್ತಾರ, ಅವ್ರು ಯಾಕೆ ಹೋಗಿರಕ್ಕಿಲ್ಲ ಅವಾಗ. ಏನಿದೆ ಸಂತಿ ಆತನ ಶಾಂತಕ? ಅಲ್ಲಲ್ಲ ಪ್ರೇಮಿ, ಏನ ಭಾಳ ಜೋರ್ದಾರ್ ಭರ್ಜರಿ ಸಂತಿನ ಮಾಡಿಯಲ್ಲೇ. ಬಾರಿ ಬಿಡ. ಅಯ್ಯೋ ಮತ್ತೆ ಏನು ಸಂಕ್ರಮಣ ಜೋರು ಮಾಡೋಣ ಅಂತೇಳಿ ಕಬ್ಬು ಮತ್ತೆ ಇದು ಏನದು ಇದು ಏನದು ಬಾಯಾಗ ಬರೋಲ್ತಲೇ ಸುಡ್ಗಾಡತ್ತಾಗ ನನಗೆ. ಕಬ್ಬು ಇದು ನನ್ನ ಗಂಡ ತೊಗೊಂಡೋದ. ನಾನು ಬೇರೆ ಸಂತಿ ಮಾಡ್ಕೊಳ್ಳೋಣ ಅಂತ ಬಂದೆ. ಶಾಂತಕ ಎಲ್ಲರ ಊರ್ ಮೇಲೆ ಹೋಗೋಣ? ಇಲ್ಲ ಬಿಡ, ಎಲ್ಲೋಕಿ ಊರ್ ಮ್ಯಾಗ. ಹೋದ್ರೆ ನಮ್ಮ ಹೊಲಕ್ಕೆ ಹೋಗ್ಬೇಕಟ್ಟೆ ಉಣ್ಣಾಕ. ಯಾವ ಕಳೆ ತೆಗಿಯಕ್ಕೂ 20 ಸಲ ಹೊಲಕ್ಕೆ ಹೋಗಿರ್ತೇವೆ. ಮತ್ತೇನು ಉಣ್ಣಾಕು ಅಲ್ಲೇ ಹೋಗೋದು. ಅದೇನು ನೋಡ್ಲಾರ್ದ ಜಗಾನ, ಏನು ಕಾಣ್ಲಾರ್ದ ಊರ. ಅಂದಾಗ ಏನೋ ಸೀರೆ ಗೀರಿ ತಗೊಂಡಿಲ್ಲಲೇ? ಸೀರೆ ತಗೊಂಡನಿ, ಅದಕ್ಕೆ ಮ್ಯಾಚಿಂಗು ಲಂಗ ತಗೊಂಡೇನಿ. ಜಂಪರ್ ಒಂದು ಹೊಲ್ಯಾಕ ಕೊಡ್ಬೇಕು, ಕಲ್ಲ ಒಂದು ಕಡೆ ಕೊಟ್ಬಿಡ್ತಾನೆ, ಚಂದ ಹೊಲಿತಾಳ, ಕಡಿಮೆ ರೊಕ್ಕನೂ ಆಕತಿ. ಅದಕ್ಕೆ ಮತ್ತಿದು ಏನೋ ನನ್ನ ಗಂಡಗೊಂದು ಜೋಡಿ ಅರ್ಬಿ ತಗೊಂಡ. ಆಮೇಲೆ ಒಳ್ಳೆ ಹಬ್ಬದ ಸಂತಿ ಜೋರೈತವ ಈ ಸಲ ನಮ್ದು. ಕಾಲನ್ ಚೈನ ಒಂದು ತಗೊಂಡೇನಿ. ಹೌದಾ? ಎಲ್ಲಿ ತೋರ್ಸ? ತಗೊಂಡೆಲ್ಲ ಶಾಂತಕ್ಕನ ಮನೆ ಕಡೆನೇ ಬರ್ತೇನೆ ತಗೋ, ಅಲ್ಲೇ ನೋಡವಂತಿ. ಈ ಸಂತ್ಯಾಗ ಈ ಗದ್ದಲ ಎಲ್ಲಿ ತೆಗೆದು ನೋಡಕೋರು ಯಾವನಾರ ಕೈಯನ್ ಕಸ್ಕೊಂಡು ಬರ್ಕ ಓಡೋದನು. ಅದು ಕರೆ ಆಮೇಲೆ ತೋರ್ಸೋಂತ ಬಿಡ್ಲ, ಐಕಿದೆ ನಚ್ಚಿ ಸುಮ್ಮನಿರ ಗಿರ್ಜಿ. ಆಮೇಲೆ ಹಿಂದಾಡಿ ಯಾವಾರ ಮತ್ತೆ ಹಿಂದಾಡಿ ನೋಡ್ಕೊಂತಿದ್ದು ತಗೊಂಡು ಗಬಕ್ನ ಓಡೋದ್ರ ಏನು 1-2 ರೂಪಾಯಿದ್ವ ಪಾಪ. ಬೆಳ್ಳಂದ್ರು ಏನು ಬಂಗಾರಕ್ಕೆ ಒಂದು ಸ್ವಲ್ಪ ಕಡಿಮೆ ಇರ್ತದೆ ಅಷ್ಟೇ. ಕಂಡಾಬಿಟ್ಟು ತುಟ್ಟಿ ಕಾಲಂಚೇನ ಹಂಗೊಂದು 4-5 ಸಾವಿರ ಇಲ್ದ ಅಂದ್ರು ಬರಂಗಿಲ್ಲ. ಈಗಂತರು ಅಷ್ಟು ತುಟ್ಟಾಗೈತೆ ಬಳ್ಳಿ. ಎಲ್ಲೇ ಸರಾಪ್ಕಟ್ಟಿಗೆ ಹೋಗಿದ್ದೇನೆ? ಸರಾಪ್ಕಟ್ಟಿಗೆ ಹೋಗಿಲ್ಲ ಇವ. ಸರಾಪ್ಕಟ್ಟಿಗೆ ಏನೋ ಬಂಗಾರ ಬೆಳ್ಳಿ ಚಲೋ ಇರಂಗಿಲ್ಲ ಅಂತಲ್ಲ. ಇಲ್ಲೇ ದುರ್ಗದ ಬೆಲಾಗ ಸರಾಪ್ಕಟ್ಟಿಗೆ ಬಂಗಾರ ಆತು ಬೆಳ್ಳಾತು ಬರೇ ಕಲಬೆರಕಿ. ಬಂಗಾರ ಅಂತೂ ಬರೇ ತಾಮ್ರ. ಅದೆಂತದ 80 ಕ್ಯಾರೆಟಿನ ಬಂಗಾರ ಅಂತೆ. 80 ಕ್ಯಾರೆಟ್ ಪೂರ ಇರಂಗಿಲ್ಲಂತ ಇವ, ಬರೇ ತಾಮ್ರ ಮಿಕ್ಸ್. ಒಟ್ಟ ಸರಿ ಬರಂಗಿಲ್ಲ. ಹಾಗಾಗಿ ಏನು ಮಾಡ್ತೀವಿ ನಾವು, ಯಾವಾಗ ಹೋದ್ರು ಮೊದಲೆಲ್ಲ ಅಲ್ಲೇ ತೊಗೊಂಡಿದ್ದು. ಈಗ ಏನು ಮಾಡ್ತೀವಿ ಅಂದ್ರೆ ಇಲ್ಲೇ ಇತ್ತಾಗ ಬೇರೆ ಅಂಗಡಿಗಳು ಅದಾವಲ್ಲ ಇತ್ತಾಗ. ಅದು ಸರಾಪ್ಕಟ್ಟಿ ಬಿಟ್ಟು ದುರ್ಗದ ಬೆಲ್ ನಡ್ರಾಕ ಯಾವ್ದು ಸತ್ಯಮ್ಮ ಅಂತ ಐತಿ, ಇನ್ನೊಂದು ಯಾವ್ದು ಲಕ್ಷ್ಮಿ ಅಂತ ಐತಿ, ಆಮೇಲೆ ಅದು ವಿಜಯ ಅಂತ ಐತಿ. ಎಲ್ಲ ಗೋಲ್ಡ್ ಪ್ಯಾಲೇಸ್ ಅದಾವಲ್ಲ ಅಲ್ಲೇ ತೊಗೊಂಡೆ. ಅಲ್ಲದ ವಿಜಯದಾಗ ತೊಗೊಂಡೆ. ಹೌದನ? ಎಟ್ಟು ಮುಡ್ತ? ನಾನು 5,500 ಭಾರಿ ತುಟ್ಟಿ ಅಲ್ಲಲ್ಲೇ. ಕಾಲನ್ ಹಿಂಬಿಡ ನೋಡಿದ್ರೆ ಬಿರ್ತು ಎರೆ ಭೂಮಿ ಅದಂಗ ಆಗೈತಿ. ಆದ್ರೂ ಚೈನ್ ಹಾಕೋಬೇಕಂತೀಯಲ್ಲ? ಹಡಿಬಿಟ್ಟಿ ನಿನ್ನ ಏನಂಗ ಕೋಮಲ ಕರಗಳು ಬೆಣ್ಣೆ ಬೆಣ್ಣೆ ಅಂತೆ. ನಮ್ಮ ಗಿರ್ಜಿಯ ಕಾಲು ಬೆಣ್ಣೆ ಬೆಣ್ಣೆ ಅಂತೆ ಅನ್ನೋಂಗದಾವನ. ನೀನು ಹಂಗ ಬಿರ್ತಾವ ನೋಡು. ಮೂಡ್ಗಳಿಗೆ ಎಲ್ಲಾರ ಕಾಲು ಹಂಗ. ಅದ್ರಾಗ ನಾ ಏನು ಮನ್ಯಾಗ ಇರ್ತಾನೆ ಹೊಲಕ್ಕೊಕ್ಕನವ ಹಡಿಬಿಟ್ಟಿ. ಅದಕ್ಕೆ ಕಾಲನ್ ಚೈನ್ ಹಾಕೋಬಾರ್ದನ? ಬಿಡಲ್ಲ ಗಿರ್ಜಿ. ಇರ್ಲಿ ಬಿಡ, ಅದಕ್ಕೇನಂತ ಯಾರಾದ್ರೂ ಏನು ಹಾಕೋಬಹುದು. ಯಾಕಂದ್ರೆ ಕಾಲು ಚಂದಿದ್ರೆ ಅಟ್ಟಾರ ಹಾಕೋಬೇಕನ, ಕಾಲು ಚಂದಿಲ್ಲ ಅಂದ್ರೆ ಹಾಕೋಬಾರ್ದನ. ಎಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅದೆಂತದ ಅಂತಾರಲ್ಲ, ಅದು ಎಂತದ ಅಂತಾರಲ್ಲ ಗಿರ್ಜಿ. ನಮ್ಮ ಮಿಕ್ಕಿ ಲಕ್ಷ್ಮಿ ಮನೆ ಹೋಗಿ ಬಂದ್ಲ ಪೆಡಿಗ್ರಿ ಪೆಡಿಗ್ರಿ ಮಾಡಿಸ್ಕೊಂಬಂದ್ರ ಎಲ್ಲಾರ ಕಾಲು ಚಂದೇ ಇರ್ತಾವ. ನಮ್ಮ ಲಕ್ಷ್ಮಿ ಕಾಲು ನೋಡಿದನ ಬೆಳೂಗ ಅಷ್ಟು ಚಂದ ಅದಾವ. ಆಮೇಲೆ ಮತ್ತಿದು ಏನದು ಅದೇನದ ನೇಲಿಗೆ ನೇಲ್ ಪಾಲಿಸ್ ಎಲ್ಲ ಹಚ್ಚಾಳಲ್ಲ, ಭಾರಿ ಚಂದ ಕಾಣ್ತಾವ. ಕಾಲಿಗಿಲ್ಲೆಲ್ಲ ಕಾಲನ್ ಚೈನ ಹಾಕೊಂಡು ಕಾಲುಂಗ್ರ ಹಾಕೊಂಡಾಳಲ್ಲ. ಯಾವ್ದು ಅದಾವಂತ ನಮಗೂ ಹಂಗ ಇರ್ಬೇಕು ಅಂತ ಅನ್ನಕತ್ತೇನು? ಹೌದು ನಡ್ರಿ, ಹೊತ್ತಾತ್ ನಡ್ರಿ. ಶಾಂತಕ್ಕ ಸೀರೆ ನೋಡ ಎಂತ ಚಂದ ಐತಿ. ಹೌದು, ಈ ಅಂಗಿ ಭಾರಿ ಐತಲ್ಲ, ಇದು ಗುಲಾಬಿ ಕಲರ್ ಅಂಗಿ. ಏ ಶಾಂತಕ್ಕ, ಯಾರಿಗೆ? ನೀನು ಪಾರ್ವತಿ ಮಗಳಿಗೆನ? ಬೇಡ ಶಾಂತಕ್ಕ, ಚಂದಿಲ್ಲ, ತಗೋಬೇಡ. ಅವ್ರು ಇಂಥವೆಲ್ಲ ಹಾಕ್ತಾರ, ಚಿಕ್ಕ ಐತಿದ ಅಂಗಿ. ಸೂಕ್ಷ್ಮಗಿ ಮೆತ್ತಗ ಕಾಟನ್ ಅಂಥವು ಯಾವಾರ ತಂದು ಹಾಕೊಡು ಬೇಕಾರೆ ಹಾಕೊಂತದ ಪಾಪ. ಇಲ್ಲಾಂದ್ರೆ ಒಂಥರ ಇದು ಏನದು
ಇದು ಚುಸ್ತಾವ್ ಮೈಗೆ. ಈಗಿನ ಮಕ್ಕಳ ಕೆಟ್ಟ ಸೂಕ್ಷ್ಮ ಫ್ರಾಕ್ ಗೀಕ್ ಹಾಕೊಳ್ಳೋದಿಲ್ಲ. ಮೆತ್ತ ನರ್ಬಿನೇ ಬೇಕಂತಾವು. ಹಂಗಂತೀಯ? ಆದ್ರೂ ಇದೊಳೆ ಚಂದ ಇತ್ತು ಬಿಡ. ನಡಿಯ ಶಾಂತಕ್ಕ, ನಡಿ, ಚಂದಿಲ್ಲ ನಡಿ. ಶಾಂತಕ್ಕ, ನಾನು ಒಂದು ಹಾಡಿಗೆ ಹೇಳಿ. ಸಂಕ್ರಾಂತಿದು ಬಂತಿಗೆ ಬಂತು ಬಂತು, ಎಳಂದು ಬೆಳಂದು ಬಿರಿಗೆ ಆಯ್ತು, ಕೊಟ್ಟಂದು ತಗಳ್ದು ಮತಿಗೆ ಆಯ್ತು, ಮುತ್ತಾಯ್ತು ಮತಿಗೆ ಆಯ್ತು, ಮೈಯಲ್ಲಿ ಹುಂಬುಗಳು ಧುಮ್ ದುಮ್ 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 ದುಮ್. 16ಗೆ ತುಂಬಿದ್ದು ಎಳಬಾಲ್ದು ನಮ್ದಿಗೆ, ಚಲ್ವಂದು ಚಲ್ವಂದು ನಿಮ್ದಿಗೇನ, ಚಲ್ವಂದು ಚಲ್ವಂದು ನಿಮ್ದಿಗೇನ, ಗಲಂದು ಏಕೆ ಕೆನ್ನು ಕೆಂಪಗೆ, ಮುಗಿಂದು ಏಕೆ ತುದಿ ಮಲ್ಲಿಗೆ, ಗುಡಿಸಿದ ಲಡಕಾದು ನಿಮ್ದು ವರಾಣಿ ನಮ್ದಿಗೆ ಜೊತೆಗಾರು, ವರಾಣಿ ನಿಮ್ದಿಗೆ ಜೊತೆಗಾರು, ಸುಗಂಧ ಕಾಲಿಗೆ ಅಂತೆ, ಸುಗಂಧ ಕಾಲಿಗೆ ಅಂತೆ, ನಿಮ್ದಿಗೆ ಯಾವ ನಿಮ್ದಿಗೆ ಯಾವ ನಮ್ದ, ನಿಮ್ದಿಗೆ ಯಾವ ನಮ್ದಿಗೆ ಬಾಳಿಗೆ ಸಂಕ್ರಾಂತಿಂದು ಬಂತು ರತಂದು ರತಂದು. ಎಂತ ಚಂದ ಹಾಡದು. ಸಂಕ್ರಾಂತಿ ಬಂತು ರತ ರತ, ಮನಸ್ಸಲ್ಲಿ ಮನಸ್ಸು ಬಿಟ್ಟು ಬಿಟ್ಟು, ಎಳ್ಳು ಬೆಲ್ಲ ಬೀರಾಯಿತು, ಕಟ್ಟು ತಗು ಮಾತಾಯಿತು, ಮುತ್ತಾಯಿತು ಮತ್ತಾಯಿತು, ಮೈಯಲ್ಲಿ ಹೇಳುತ್ತಿದೆ ಮನ್ನತನವು ದಿನ್ ದಿನ್ ಅಂತೇಳಿ ಎಷ್ಟು ಚಂದನ ಹಾಡೋದು. ಎದಕ್ಕೆ ಕೆಡ್ಸಕತ್ತಿ ಆಡ್ಬಿಟ್ಟಿ ಅದನ್ನ. ನಡಿ ಕೊಡ ವಂಶ ಅಂತಕ್ಕ ಕೊಡಕ್ಕಿನ್ನೊಂದು ತಿರ್ಗಾಡ್ಬಿಡಂಗ. ಬಂಗಾರದಂತ ರೈತಂದ್ರನ ಹಾಡನ್ನ ಕೆಡಿಸಿ ಅಂಡಾವರಣ ಮಾಡಕತ್ತಾಳ. ಅರೆ ನಮ್ದಿಗೆ ಹಾಡಿದ್ರೆ ಹಿಂಗೆ ಮಾಡ್ತೀರಿ. ಶಾಂತಕ್ಕ, ಬರ್ತಾ ಪಲ್ಯಕ್ಕೆ ತಗೋಬೇಕಲ್ಲ, ಈಗ ಮತ್ತೆ ಸಂಕ್ರಾಂತಿಗೆ ಬರ್ತಾ ಮಾಡ್ಬೇಕಲ್ಲ. ಸಸ್ತಾ ಆಯ್ತು ನೋಡಿ ಇವತ್ತು. ಯಾಕ ಕೈಪಲ್ಲೆ ಅವ್ರಿಕಾಳು ಹೆಂಗಣ? ಇಲ್ಲದೇನ್ ಬಂದೆ. ಏನ್ ಬೇಕಾಯ್ತ್ರಿ ಅಣ್ಣ? ಅವ್ರಿಕಾಳು ಬೇಕಾಗಿತ್ತು, ಪಾವ್ ಕಿಲೋ ಹೆಂಗ? ಅಕ್ಕಾರ ಸುಲ್ದಿದ್ದವ್ರಿ ಕಾಳು ಪಾವ್ ಕಿಲೋಕ್ಕ 50 ರೂಪಾಯಿ, ಸುಲಿಲಾರದ್ವು ಆದ್ರೆ 20 ರೂಪಾಯಿ. ಅಯ್ಯೋ ಅಲ್ಲ ಇಪ್ಪ, ಸುಲ್ಲಾರದ್ವು ಸುಲ್ದಿದ್ವನ್ನ ಪಾವ್ ಕಿಲೋ ಅಲ್ಲ, ಅದು ಪಾವ್ ಕಿಲೋ ಇದು ಪಾವ್ ಕಿಲೋ ತೂಕ. ಅದ್ಯಾಕ 50 ಇದ್ಯಾಕ 20? ಏನ್ ಮಾತಾಡ್ತಿರ್ರಿ ಅಕ್ಕಾರ? ಕಾಳು ಹೆಚ್ಚಿಗೆ ಹೋಗ್ತಾವಿಲ್ರಿ, ಅದು ಸಿಪ್ಪಿ ತೂಕ ಬರ್ತೈತಿ, ಇದು ಕಾಳು ಮತ್ತೆ ಕುತ್ಕೊಂಡು ಸುಲ್ದಿರ್ತೇವಿ. ಅದೊಂದು ಹೌದಲ್ಲ. 40 ಮಾಡಿ ಅಣ್ಣ, 40 ಮಾಡಿ ಕೊಡು. ಸಾಧ್ಯನೇ ಇಲ್ರಿ ಅಕ್ಕಾರ, 40 ರೂಪಾಯಿ ಬರೋದೇ ಇಲ್ಲ. ಅವ್ರಿ ಕಾಳು ಅಲ್ರಿ, ಇದು ಏನದು ಸಂಕ್ರಮಣಕ್ಕ ಅವ್ರಿ ಕಾಳು, ಕಡ್ಲಿ ಕಾಳು, ಉಂಬಳಗಾಯಿ ಇವೆಲ್ಲ ಬೇಕು ಮೇನ್. ಇವನ್ನ ಕಡಿಮೆ ಕೊಡು ಅಂದ್ರ ಅಲ್ಲ, ಅದು 1 ರೂಪಾಯಿ ಕಡಿಮೆ ಇಲ್ಲ, 60 ರೂಪಾಯಿ ಕೊಟ್ಟಿದ್ದಿಷ್ಟತನ. ಈಗ ಲಾಸ್ಟ್ ಸ್ವಲ್ಪ ಉಳ್ದಾವ ಅಂತೇಳಿ 50 ರೂಪಾಯಿ ಕೊಡಾಕತ್ತೇನೆ. ಶಾಂತಕ್ಕ, ಈ ಭರ್ತ ಪಲ್ಯಕ್ಕೆ ಏನೇನು ಹಾಕ್ತಾರಲ್ಲವ, ನನಗೆ ವರ್ಷ ನೆನಪಿರೋದಲ್ವ ಚಂದಾಗಿ ಗೊತ್ತಾಗ. ನನಗೆ ಇನ್ನೊಂದು ಮಾಡಾಕ ಬರೋದಿಲ್ಲ ಅದನ್ನ. ಅದೇನು ದೊಡ್ಡಾಗದ? ಅವ್ರಿ ಕಾಳು, ಕಡ್ಲಿ ಕಾಳು, ಗಜ್ರಿ, ಆಮ್ಯಾಗ ಇದು ಏನದು ಬದ್ನಿಕಾಯಿ, ಮತ್ತೆ ಇದು ದುಂಡವ್ರಿಕಾಯಿ ಬರ್ತಾವಲ್ಲ ಅವು, ಮತ್ತೆ ನಮ್ಮ ಇಷ್ಟ ಯಾವ್ಯಾವ ಬೀನ್ಸು, ಆಮೇಲೆ ನಮ್ಮ ಕಡೆ ಯಾವ್ಯಾವ ಕೈಪಲ್ಯ ಇರ್ತದಲ್ಲ ಎಲ್ಲ ಹಾಕಿ ಮಸ್ತ್ ಭರ್ತಾ ಮಾಡಿದ್ರೆ ಎಷ್ಟು ರುಚಿ ಆಕತಿ. ನಾ ತಿನ್ಲೇ ಬಿಡ್ಲೆ ಅನ್ನಂಗೆ ಪಲ್ಯ ಆಕತಿ. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಕೊರದಿಟ್ಟಿನ ಪಲ್ಯ, ಏನು ಜೊತೆಗೆ ಉಣಗಡಬ್ ಮಾಡ್ಬೇಕು, ಶಿಗುಣೆ ಮಾಡ್ತೇವಲ್ಲ ಅಂತ ಉಣಗಡಬು ಕುಚ್ಚಿದ ಖಾರ ಮಾಡ್ಬೇಕು, ಭಾರಿ ರುಚಿ ಆಕತಿ. ಆ ಮಿಜ್ಜಿ ಖಾರ ಇರ್ತೈತಿ, ಅದ್ರ ಜೋಡಿ ಅಷ್ಟು ರುಚಿ. ಶಾಂತಕ್ಕ, ಇದು ಒಂದೀಟ ಅವನ್ನೆಲ್ಲ ತರ್ತೇನೆ, ಅದಕ್ಕೆ ಮಾಡೋದೊಂದು ಹೇಳ್ಕೊಡ ಶಾಂತಕ್ಕ. ನನಗೂ ನನ್ನ ಗಂಡನೂ ಅಂತತಿ ಮಾಡು ಮಾಡು ಅಂತೇಳಿ, ನನಗದೊಂದು ಮಾಡಾಕ ಬರಬ್ಬರಿ ಬರೋದನ್ನ ಮಾಡಿರ್ತೀನಿ, ರುಚಿನೂ ಆಗೋದಿಲ್ಲ. ಹೋಗ ಯವ್ವ, ಅದೇನೋ ಫೋನ್ಯಾಗ ಹಿಡಿಯೋದಾಗ ಬರ್ತಾವಲ್ಲ ಯವ್ವ, ಯೂಟ್ಯೂಬ್ನಾಗ ನೋಡಿದ್ರೆ ಎಂತ ಬೇಕಂತ ಪಲ್ಯ ಬರ್ತಾವು, ಬೇಕಂತಂಗ. ಅದೇನು ದೊಡ್ಡ ಆಗದನ, ಯೂಟ್ಯೂಬ್ನಾಗ ನೋಡಿ ಮಾಡು. ಹೌದಲ್ಲ, ಹಂಗ ಮಾಡ್ತೇನೆ ತಡಿ. ಅಣ್ಣ ಕೊಡಪ್ಪ, ಒಂದು ಪಾವ್ ಕಿಲೋ ಕೊಡು ಹೋಲತ್ತ. ಶಾಂತಿ ಜೋರಾಗಿತ್ತಲ್ಲೇ ನಿನ್ ಗಂಡು ನಿನ್ ಮ್ಯಾಗ ಅದೆಂತ ಪ್ರೀತಿ, ಇಷ್ಟೆಲ್ಲ ಕೊಡಿಸ್ಬಿಟ್ಟನಲ್ಲ. ಆಗ ಯಾವ ಎಂತದು ಇಲ್ಲ, ಶ್ರೀಶಕ್ತಿ ಸಂಘದಾಗ ಮೊನ್ನೆ 50,000 ತಗ್ಸಿಲ್ಲ, ಅದ್ರದ್ ಪ್ರಭಾವ ಇದು ತಗ್ಸೇನಂತೆ ಕೊಡ್ಸಿದ್ದು. ಅಯ್ಯೋ ಕತಿ ನಿಂದೊಂದು. ಓ ಹೌದಾ? ಕಟ್ಟಮಟ ಗೊತ್ತಾಕತಿ, ಅದ್ರದೆಲ್ಲ ಪೂರ್ತಿ ಗೊತ್ತನ. ಅದಿಷ್ಟು ಕಟ್ಟಬೇಕಾದ್ರ ಗ್ರಾಚಾರ ನನ್ನ ಹಣೆ ಬಾರ. ತಿಂಗಳ ಕರೆಕ್ಟ್ ಕಟ್ತೇನೆ, ಇದಕ್ಕೆ ತಗ್ಸೀನಿ. ಇನ್ನೇನೈತೆ ಮುಂದಿನ ತಿಂಗಳು 1 ತಾರೀಕಿಗೆ. ಯಾರ ಜೊತೆಗೆ ಮಾತಾಡಕತ್ತಾರ ಇವರು? ಯಾಕೋ ಇತ್ತಿತ್ತಾಗ ಒಂಥರ ಇವ್ರ ನಡಿ ನುಡಿನೇ ಬದಲಿ ಆದಂಗೆ ಆಗ್ಬಿಟ್ಟತಿ. ಅಲ್ಲ, ಮಗ ನೋಡಿದ್ರೆ ಹೆಂಡತಿ ಕರ್ಕೊಂಡು ಟ್ರಿಪ್ ಅಡ್ಡಾಡಕ್ಕೆ ಹೋದ ಹನಿಮೂನ್ಗೆ ಅಂತೇಳಿ. ಇಲ್ಲಿ ನೋಡಿದ್ರೆ ಇವರು ಶಾಪ್ಗೆ ಹೋಗೋದು ಬಿಟ್ಟು ಫೋನ್ನೇ ಮಾತಾಡ್ಕೊತ ಕುಂತಾರ. ಏನಪ್ಪ ಒಂದು ಲೆಕ್ಕ ಅರಿವಲ್ತು, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಏನೋ ಒಂದು ಗೊತ್ತಾಗವಲ್ತು. ಏನಿರ್ಬೋದು? ಇಲ್ಲ, ಇದು ಏನೋ ಪ್ರಾಬ್ಲಮ್ ಐತಿ, ಏನಂತ ಗೊತ್ತಾಗವಲ್ತು. ಯಾರ ಜೊತೆಗೆ ಮಾತಾಡ್ತಿದ್ದಾರ? ಫೋನ್ ಇಸ್ಕೊಳ್ಳ, ಹಾಗೆ ಮಾಡ್ತೀನಿ.
ಫೋನ್ ಇಸ್ಕೊಂಡು ನಂಬರೇ ನೋಡ್ತೀನಿ. ಆಯ್ತಾಯ್ತು, ಈಗ ಇಲ್ಲ ಹೊರಟೆ, ಈಗ ಬಂದೆ. ಅದೇ ಬಂದೆ. ಸರಿ ನೀ ಬಂದಿ ಅಲ್ಲಿಗೆ? ಆಯ್ತು, ನಾನು ಅಲ್ಲಿಗೆ ಬರ್ತೀನಿ ತಗೋ. ಈಗ ಮೊದಲೇ ನಂಗೆ ಚಿಂತಿಲ್ಲಲ್ಲ. ಅದೇ ನಿನಗೆ ನೀನು ನೋಡಕ್ಕೆ ನಂಗೆ ಇಷ್ಟು ದಿನ ನಿನ್ನ ದೂರ ಇಟ್ಟಿದ್ದೆ ಸಾಕು, ಇನ್ನೂ ದೂರ ಇಡಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ, ಅದ್ರ ಸಂಬಂಧ. ಹ್ಞೂ ಆಯ್ತು, ಏನೇನು ತಗೋಬೇಕು ಅದಾವಲ್ಲ, ಬಂದೆ. ಏನು ನಾನು ನೋಡ್ತಾ ಇದೀನಿ ಅದು ಎಷ್ಟೊತ್ತು ಫೋನ್ಯಾಗ ಅಲ್ಲಿ ನಿಂತ್ಕೊಂಡು ಹಾಗೆ ಸುಮ್ಮನೆ ಆಡ್ತಾನೆ ಅದೀರಿ. ಏನು ಅಂಥದ್ದು ಸೀಕ್ರೆಟ್? ಸ್ವಲ್ಪ ಫೋನ್ ಕೊಡ್ರಿ, ಒಂದು ಫೋನ್ ಮಾಡಿಕೊಡ್ತೀನಿ. ಫೋನಾ? ತಗೋ ಹಿಡಿ. ಏನೋ ಒತ್ತಾ ಇದ್ದೀರಲ್ಲ, ಇಷ್ಟೊತ್ತು ಯಾರ ಜೊತೆ ಮಾತಾಡತ್ತಿದ್ರಿ? ನಂಬರ್ ತೋರಿಸ್ರಿ. ಯಾಕ ನನ್ನ ಮ್ಯಾಗ ಅನುಮಾನನ? ಅದು ಈ ವಯಸ್ಸಿನಾಗ ಯಾಕ ಏನಾತ? ಮಾತಾಡಿದ್ರೆ ಏನಾತ ಅಂತ? ಯಾಕೋ ಸರಿ ಅನಿಸ್ತಾ ಇಲ್ಲ ನೋಡಿದ್ ನೀನು ಮಾತಾಡಿದ್ದೀಗ ಹೇಳಿದ್ದು. ನಂಬರ್ ತೋರಿಸ್ರಿ ಅಂದ್ರೆ ಏನದ ಅರ್ಥ ಅಂತ ಕೇಳತ್ತೀನಿ. ಅಂದ್ರೆ ವಿನಾಕಾರಣ ನನ್ನ ಮೇಲೆ ಅನುಮಾನ ಪಡ್ತಾ ಇದೀನಿ ನೀನು. ಅಲ್ಲ, ಅತ್ತಾಗ ಹೋಗಿ ನಿಂತು ಗಾರ್ಡನ್ನೇ ಮಾತಾಡತ್ತಿರಲ್ಲ, ಅದಕ್ಕೆ ಕೇಳತ್ತೀನಿ. ನೀನು ಎಷ್ಟೋ ಸಲ ಟೆರೆಸ್ ಮೇಲೆ ಹೋಗಿ ಮಾತಾಡ್ತಿರ್ತಿ, ಹಂಗಾರ ನಾನು ಬಂದು ನಿನ್ನ ನಂಬರ್ ಕೇಳಕ್ಕಾಕತ್ತೆ? ನನಗೆ ನಿನ್ನ ಮೇಲೆ ನಂಬಿಕೆ ಐತಿ, ಅದಕ್ಕೆ ಯಾವತ್ತು ನಿನ್ನ ನಂಬರ್ ಕೇಳಕ್ಕೆ ಹೋಗಿಲ್ಲ. ಫೋನ್ ತೋರಿಸು, ಯಾರ ಜೊತೆ ಮಾತಾಡತ್ತಿದ್ದಿ ಏನು ಎತ್ತ ನಾನು ಯಾವತ್ತೂ ಕೇಳಲ್ಲ. ಅಲ್ಲ, ನನಗೆ ಹೊರಗೆ ಹೋದ್ರೆ ಯಾಕೆ ಇಷ್ಟೊತ್ತಿಗೆ ಯಾಕೆ ಹೋದ್ರಿ, ಹಿಂಗೆ ಯಾಕೆ ಹೋದ್ರಿ, ಎಷ್ಟೊತ್ತಿಗೆ ಬರ್ತೀರಿ, 108 ಪ್ರಶ್ನೆ ಮಾಡ್ತಿ. ನೀನು ಎಷ್ಟು ಸಲ ಮಹಿಳಾ ಸಂಘದ ಮೀಟಿಂಗ್ ಅದು ಇದ್ದು ಫ್ರೆಂಡ್ಸ್ ಜೊತೆ ಗೆಟ್ ಟುಗೆದರ್ಗೆ ಹೋಗೇನಿ, ಆಮೇಲೆ ಅವ್ರ ಮನೆಗೆ ಹೊಂಟೇನಿ, ಅಡಿಗೆ ಮಾಡ್ಕೊಂಡು ನಾವೆಲ್ಲ ಒಂದು ಫ್ರೆಂಡ್ಸಿನ ಮಾತಾಡ್ಸಕೊಂಟೇವಿ, ಹಿಂಗೆ ಅಂತೇಳಿ ಎಷ್ಟು ಸಲ ನೀವಿಬ್ರು ನೀನು ಗೆಳತರ ಜೋಡಿ ಹೋಗಿಲ್ಲ. ಅಲ್ಲ, ಇಲ್ಲಿಂದ ಒಬ್ಬಕ್ಕೆ ಹೋಗಿದ್ ಬಿಡು, ಎಷ್ಟು ಲೇಟಾಗೆಲ್ಲ ಬಂದು ಯಾವತ್ತರ ನಿನಗೆ ಏನಾರ ಪ್ರಶ್ನೆ ಮಾಡೇನೆ ನಾನು? ಹೇಳಂಗಾರ ನೋಡೋಣ. ನೋಡು, ನಿಮ್ಮ ಮಕ್ಳ ಮುಂದೆನೂ ಹಿಂಗೆ ಅನುಮಾನ ಪಡೋದು ಅವಮಾನ ಮಾಡೋದು ಮಾಡ್ತಿರ್ತಿ, ಇದು ಯಾಕೆ ಸರಿ ಇಲ್ಲ. ನೀನ ನನಗೆ ಮರ್ಯಾದೆ ಕೊಡ್ಲಿಲ್ಲ ಈ ಮನ್ಯಾಗ ಅಂತಂದ್ರೆ ಯಾರು ಮರ್ಯಾದೆ ಕೊಡ್ತಾರ? ವಿಚಾರ ಮಾಡು ಒಂದು ಸ್ವಲ್ಪ. ನೀನಾರ ನಾನು ನಿನಗೆ ಎಷ್ಟು ಫ್ರೀಡಮ್ ಕೊಟ್ಟೇನಿ ಈ ಮನೆ ಒಳಗೆ, ಹೌದಿಲ್ಲ? ನೀನು ಯಾಕೆ ನನಗೆ ಆ ಥರ ನಾಡ್ಕೊಳ್ಳಿ? ನಾನು ಇಷ್ಟು ದಿನ ಅಲ್ಲ, ನನಗೇನೋ ಒಂದು ಹೊಸ ಫ್ರೆಂಡ್ಸ್ ಸಿಕ್ಕಾರ, ಒಂಚೂರು ಅವ್ರ ಜೊತೆ ಚಂದ ಮಾತಾಡ್ಬೇಕು ಅನಿಸ್ತೈತಿ, ಎಲ್ಲರೂ ಹೊರಗೆ ಹೋಗ್ಬರ್ಬೇಕು ಅಂತ ಅನಿಸ್ತೈತಿ, ಹೋಗ್ಬರ್ತೈತಿ. ಅದನ್ನ ಎಲ್ಲ ಯಾಕೆ ಪ್ರಶ್ನೆ ಮಾಡ್ತಿ ಅಂತ? ಅಲ್ಲ ರೀ, ಎಷ್ಟು ಸಲ ನಮ್ಮ ಫ್ರೆಂಡ್ಸ್ ಜೊತೆ ನಾ ಗೆಟ್ ಟುಗೆದರ್ ಹೋದಾಗ ನಿಮ್ಗೆ 1-2 ಸಲ ಕರೆದಿಲ್ಲ ನಾನು. ನೀವು ನನಗೆಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆಗಲ್ಲ, ನಾ ಬರಂಗಲ್ಲಪ್ಪ, ನನಗೆ ಅವ್ರಿಗೆ ಹೊಂದಾಣಿಕೆ ಆಗಲ್ಲ ಅಂತ ನೀವೇ ಬರಲಿಲ್ಲ. ನೀವು ಮಾತಾಡೋದು ಹಿಂಗೈತಲ್ರಿ? ನೋಡು, ನನಗೆ ಅವ್ರ ಜೊತೆ ಬರಕ್ಕೆ ಇಷ್ಟ ಇಲ್ಲ, ನಿನಗೂ ನನ್ನ ಜೊತೆಗೆ ಬಾ ಅಂತ ನಾ ಕರೆಯಂಗಿಲ್ಲ. ಏನು ಈಗ ನಂಗೆ ನನ್ನ ಗೆಳೆಯನ ಜೋಡಿ ಒಟ್ಟು ಮಾತಾಡತ್ತಿದ್ದೆ, ಅವ್ರ ಫ್ಯಾಮಿಲಿಯಾಗ ಏನೋ ಸ್ವಲ್ಪ ತೊಂದರೆ ಅಂತ, ಅದಕ್ಕೆ ಹಂಗಲ್ಲಪ್ಪ, ಹಿಂಗಲ್ಲ ಏನು ಮಾಡೋಕ್ಕಾಕತಿ, ಹೊಂದ್ಕೊಂಡು ಹೋಗ್ಬೇಕು ಅಂತೆಲ್ಲ ಅದನ್ನ ಮಾತಾಡ್ತಾ ಇದ್ವಿ ಅಷ್ಟೇ. ಯಾಕೆ ನಿಮಗಷ್ಟು ಫ್ರೆಂಡ್ಸ್ ಮಾತು ಕತಿ ಕಷ್ಟ ಸುಖ ಇರ್ತೈತಿ, ಗಂಡ್ಮಕ್ಳಿಗೆ ಏನು ಇರಲ್ಲ ಅಂತ ಮಾಡಿ ಎಲ್ಲ ಇರ್ತೈತಿ ಗಂಡ್ಮಕ್ಳಿಗೂ. ನೀ ಸ್ವಲ್ಪ ಆದಷ್ಟು ಅನ್ಸರ್ಸ್ಕೊಳ್ಳೋದು ಕಲಿ. ನನ್ನ ಜೊತೆಗೆ ಈ ರೀತಿ ಇನ್ನೇನು ನಡ್ಕೊಳಕ್ ಹೋಗ್ಬೇಡ. ಅದು ನಿನ್ನ ಸೊಸಿ ಮುಂದೆ, ಮಗನ ಮುಂದೆ, ಬಂದಿರೋ ಹೊಸ ಸೊಸಿ ಮುಂದೆ ನನಗೆ ಅವಮಾನ ಮಾಡೋದು ಯಾಕೋ ನನಗೆ ಅಷ್ಟು ಇಷ್ಟ ಆಗ್ವಲ್ತು. ಮಾತಾಡಿದ್ರೆ ಇಷ್ಟು ಸಿಟ್ಟು ಬರ್ತೈತೆ ನಿಮಗೆ, ನೀವು ಮಾಡೋದು ನಿಮಗೆ ಗೊತ್ತಾಗವಲ್ತು. ಅಲ್ಲ, ಹುಡುಗ ಊರಿಗೆ ಹೋಗ್ಯಾನಿಲ್ಲ, ದೊಡ್ಡವನ ಒಬ್ನ ಅವ್ನ ಅಂಗಡಿಗೆ ಅವ್ನು ಹೋಗ್ಯಾನ, ಇದು ಉಳ್ದಿದ್ದು ಯಾರು ನೋಡ್ಕೋಬೇಕು? ಬರೀ ಆಳಿನ ಮೇಲೆ ಬಿಟ್ಟರೆ ನಡಿತೈತೇನೆ? ಅಲ್ಲಿ ಹೋಗ್ಬೇಕಲ್ಲ ನೀವು. ಆಯ್ತು, ಹೊಂಟೆ, ನೀ ತಲೆ ಕೆಡ್ಸ್ಕೊಡು, ಓಕೆ? ನೀಗ ನೋಡು, ಒಂದು ಮಾತು ಹೇಳ್ತೀನಿ, ನನ್ನಿಂದ ಬೇರೆದವ್ರಿಗೆ ಅನ್ಯಾಯ ಆಗೈತಿ, ಆದ್ರೆ ನಿನಗೆ ಅನ್ಯಾಯ ಆಗಿಲ್ಲ. ನಿನ್ನ ಮದುವೆ ಆದಾಗಿಂದನೂ ನಾನು ಯಾವತ್ತೂ ಯಾರನ್ನೂ ನಿನಗೇನು ಅನುಮಾನ, ನನ್ನ ಗಂಡ ಯಾವಕ್ಕಿನಾರ ಇಟ್ಕೊಂಡಾನ ಯಾವಕ್ಕಿ ಜೊತೆಗಾರ ಸಂಪರ್ಕ ಬೆಳೆಸ್ಯಾನ ಅಂತ ಏನಾರ ಅನುಮಾನನ ತಲೆಯಾಗಿನ ತೆಗೆದ್ಬಿಡು. ಅಂಥದ್ದೆಲ್ಲ ನಾನು ಏನು ಮಾಡ್ತಾ ಇಲ್ಲ. ನಾನು ಅಂಥ ಅನೈತಿಕವಾದಂಥ ಯಾವುದೇ ಸಂಬಂಧನೂ ಇಟ್ಕೊಂಡಿಲ್ಲ. ನಾ ಅದನ್ನೇ ಹೇಳ್ತಾ ಇರೋದು, ಅನೈತಿಕ ಸಂಬಂಧ ಅದು ನಾ ಇಟ್ಕೊಂಡಿಲ್ಲ. ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ನಾ ಯಾವತ್ತೂ ನಿನಗೇನು ಅನ್ಯಾಯ ಮಾಡಲ್ಲ. ಏನಪ್ಪ ಹಿಂಗೆ ಹೇಳ್ತಾರೆ ಇವರು, ಏನಂತಾನೆ ಅರ್ಥನೇ ಆಗಂಗಿಲ್ಲ ತಗ.